ಇನ್ನು ಮುಂದೆ ಕಾಕ್ರೋಚ್ಗಳ ಆಟ ನಡೆಯೋದಿಲ್ಲ ನೋಡ್ರಿ. ಸ್ಕೂಲ್ ಟೀಕರ್ ಅಂತ ಹೇಳಿ ಊರೂರು ತಿರುಗಿ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಏನು ನಾವೇ ಎಲ್ಲ ಅಂತ ಹೇಳಿ ಹುಡುಗರ ಜೊತೆ ಮಾತಾಡಿ ಚಿಕ್ಕ ಚಿಕ್ಕ ಮಕ್ಕಳನ್ನ ರೊಚ್ಚಿಗೆ ಎಬ್ಬಿಸ್ತಿದ್ದ ಕಾಕ್ರೋಚ್ಗಳಿಗೆ ಅಲ್ಲಿನ ಗ್ರಾಮಸ್ಥರು ಬರೋಬ್ಬರಿ ಬುದ್ಧಿ ಕಲಿಸ್ಯಾರ. ಕಾಕ್ರೋಚ್ ಪಾರ್ಟಿಯ ಸಹ ಸಂಯೋಜಕ ಅಶುತೋಷ್ ರಂಕ ರಾಜಸ್ಥಾನೊಳಗಿದ್ದಾರೆ. ಅಲ್ಲಿನ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿನ ಕುಂದು ಕೊರತೆಗಳನ್ನ ತೋರಿಸ್ತೀನಿ, ಎಕ್ಸ್ಪೋಸ್ ಮಾಡ್ತೀನಿ ಅಂತ ಓಡಾಡಕತ್ತಾರ. ಆದ್ರ ನಿಜಕ್ಕೂ ಅಲ್ಲಿ ಎಕ್ಸ್ಪೋಸ್ ಆಗಿದ್ದು ಅಶುತೋಷ್ ರಂಕ. ಯಾಕಂದ್ರ ರಾಜಸ್ಥಾನದ ಮಂದಿ, ಅಲ್ಲಿನ ಹಳ್ಳಿಯ ಮಂದಿ ಇವರಿಗೆ ಬರಬೇಡಿ ಅಂತ ವಾರ್ನಿಂಗ್ ಮಾಡ್ಲಿಕ್ಕತ್ತಾರ. ಇವರ ವಿರುದ್ಧ ಜೈಕಾರ ಕೂಗ್ಲಿಕ್ಕತ್ತಾರ. ನೋಡ್ರಿ. ಅಲ್ಲಿನ ಸ್ಥಳೀಯರು ಒಟ್ಟಾಗಿ ಬಂದು ಬರಬೇಡಿ, ಕಾಕ್ರೋಚ್ ಪಾರ್ಟಿಗೆ ಮುರ್ದಾಬಾದ್, ಅಶುತೋಷ್ ರಂಕ ವಾಪಸ್ ಹೋಗಿ ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆನೆ ಅಲ್ಲಿನ ಗ್ರಾಮಸ್ಥರು ಹೇಳಿದ್ರಂತ ರಂಕ ಅವರಿಗೆ, ನೋಡ್ರಿ ಮಕ್ಕಳ ಎಜುಕೇಶನ್ಗೆ ಡಿಸ್ಟರ್ಬೆನ್ಸ್ ಆಗಾಕತ್ತೈತಿ, ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ಬೇಕು ಅನ್ನೋ ನಿಮ್ಮ ಏನು ಬೇಡಿಕೆ ಐತಲ್ಲ ಅದನ್ನ ಸರ್ಕಾರಿ ಶಾಲೆಗೆ ಬಂದೇ ತೀರಿಸ್ಕೋಬೇಕಾಗಿಲ್ಲ, ನೀವು ಎಲ್ಲಾ ಶಾಲೆಗಳು ಅಭಿವೃದ್ಧಿ ಆಗ್ಲಿ ಅಂತ ದೂರದಿಂದಾನೇ ಕೇಳ್ಕೊರಿ. ಇಲ್ಲಿ ಬಂದು ಮಕ್ಕಳ ಮುಖವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀರಿ, ನಮ್ಮ ಹುಡುಗರು ಶಾಲೆಗೆ ಹೋಗ್ತವೆ ಓದ್ಲಿಕ್ಕೆ, ನೀವು ಹೋಗಿ ಡಿಸ್ಟರ್ಬೆನ್ಸ್ ಮಾಡೋದು, ಅವರ ತಲೆ ಒಳಗೆ ಏನೇನೋ ತುಂಬೋದು ಬೇಕಾಗಿಲ್ಲ, ಬರಬೇಡ್ರಿ ಅಂದಿದ್ರಂತ. ಅಷ್ಟಾದ್ರೂ ಕೂಡ ಅಶುತೋಷ್ ರಂಕ ತಮ್ಮ ಸಂಗಡಿಗರನ್ನ ಕರ್ಕೊಂಡು ರಾಜಸ್ಥಾನದ ಸ್ಕೂಲ್ಗಳಿಗೆ ಹೋಗ್ಲಿಕ್ಕತ್ತಾರ. ಅದಕ್ಕೆ ಹಿಂಗ ಬೇಡ ಹೋಗ್ರಿ ಅಂತ ಬಾಯಿ ಮಾತ್ಲೆ ಹೇಳಿದ್ರು ದೂರದಿಂದನ. ಹತ್ರ ಬಂದಾಗ ಒಂದ್ ರೀತಿಯ ವಾಗ್ವಾದ ಶುರುವಾಯ್ತು. ಮಾತುಕತೆಯ ಬಿಸಿ ಹೆಚ್ಚಾಗಿ ವಾದ ವಿವಾದಗಳು ಹೆಚ್ಚಾದು. ನೋಡ್ರಿ. ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಯಾವಾಗ ಅಶುತೋಷ್ ರಂಕ ಹೀರೋ ತರ ಬರಾಕತ್ತಿದ್ರಲ್ಲ, ಈ ರೀತಿಯ ವಾಗ್ವಾದ ಶುರುವಾದ್ಮೇಲೆ ಸೈಲೆಂಟ್ ಆಗಿ ಹಿಂದೆ ಹೋದ್ರು. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ಏನು ಜಂತರ್ ಮಂತರ್ ಒಳಗೆ ನಡೆದಿತ್ತಲ್ಲ, ಅವಾಗೂ ಇವರು ಸೇಮ್ ಥಿಂಗ್ ಮಾಡಿದ್ರು. ಈಗ ಮತ್ತೆ ಹಿಂಗೆ ಮಾಡಿದ್ರು. ತಾವು ಹಿಂದೆ ಹೋಗಿ ಒಬ್ಬ ಮಹಿಳೆಯನ್ನ ಮುಂದೆ ಬಿಟ್ರು. ಆಕೆಯನ್ನ ಯಾರು ಹೊಡೆಯೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಮುಂದೆ ಬಿಟ್ರು. ಬಟ್ ಅವರು ಆಕೆಯನ್ನ ಸರಿಸಿ ಈ ಕಾಕ್ರೋಚ್ಗಳ ಬೆನ್ನಿಗೆ ಬಿದ್ದಿದ್ರು. ಇಷ್ಟಕ್ಕೆ ಸುಮ್ಮಾಗ್ಲಿಲ್ಲ ಅವರು. ಹೋಗ್ಲೇಬೇಕು ನೀವು, ನಿಮಗೆ ಗ್ರಾಮದೊಳಗೆ ನಾವು ಎಂಟ್ರಿ ಕೊಡೋದೇ ಇಲ್ಲ ಅಂತ ಹೊಡೆದಾಟ ಶುರುವಾಯ್ತು. ಕಲ್ಲು ತೂರಿ ಅವ್ರನ್ನ ಓಡಿಸಿದ್ರು, ಗಾಡಿಗಳನ್ನ ಡ್ಯಾಮೇಜ್ ಮಾಡಿದ್ರು. देखिए गाड़ियों के कांच फोड़े गए हैं और यहाँ पर देखिए ये तस्वीर देखिए, गांव वाले उग्र हो चुके हैं यहाँ पर, देखिए यहाँ पर, और यहाँ आग भी गिर चुका है।
ಅವ್ರ ಊರಿಗೆ ಬಂದು ಅವ್ರ ಮೇಲೆ ಎಗರಿ ಬೀಳ್ತೀನಿ ಅಂದ್ರೆ ಅವ್ರ ಊರವ್ರು ಹೆಂಗೆ ಸುಮ್ ಕುಂದಿರ್ತಾರ್ರಿ? ನಮ್ಮ ಊರಿಗೆ ಬಂದು ನಮ್ಮನ್ನೇ ಹೊಡಿತೀರೇನು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರೇನು ಅಂತ ಈ ರೀತಿ ವರ್ತನೆ ಮಾಡಿದ್ರು. ಇದು ಸರಿ ಅಂತ ನಮ್ಮ ಸಮರ್ಥನೆ ಅಲ್ಲ, ಆದ್ರೆ ಅವರ ಫ್ರಸ್ಟ್ರೇಷನ್ ಹಂಗಿತ್ತು. ತಮ್ಮ ಮಕ್ಕಳನ್ನ ಪ್ರಚೋದನೆ ನೀಡೋ ಕೆಲಸ ಮಾಡಕ್ ಇವ್ರು ಬಂದಾರು ಅನ್ನೋ ಕೋಪ ಹಿಂಗೆ ಮಾಡಿಸ್ತು. ಅದಷ್ಟೇ ಅಲ್ರಿ, ಈಗ ಈ ರೀತಿ ಕಾಕ್ರೋಚ್ಗಳು ಊರೂರು ತಿರುಗಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೊಳಗ ವಿಷ ಬೀಜ ಬಿತ್ತೋದ್ರಿಂದ ಮುಂದೆ ಅವರು ದೊಡ್ಡವರಾದ್ಮೇಲೆ ಏನಾಗಬಹುದು? ಅವ್ರ ಎಜುಕೇಶನ್ ಅನ್ನ ಈ ರೀತಿ ಮಧ್ಯ ಮಧ್ಯೆ ಹೋಗಿ ಸ್ಟಾಪ್ ಮಾಡೋದ್ರಿಂದ ಯಾವ ರೀತಿ ಪ್ರಭಾವ ಅವ್ರ ಎಜುಕೇಶನ್ ಮೇಲೆ ಬೀಳ್ಬಹುದು? ಇದನ್ನ ಅರಿತುಕೊಂಡೇ ಗ್ರಾಮಸ್ಥರು ಮೊದಲಿಗೆ ಹೇಳಿದ್ರು ಬರಬೇಡ್ರಿ, ಸಾಕನ್ನಷ್ಟು ಸಲ ಹೇಳಿದ್ರು ಬರಲೇಬೇಡ್ರಿ, ಕಾಕ್ರೋಚ್ಗಳು ನಮ್ಮ ಊರಿಗೆ ಬರಬಾರ್ದು ಅಂತ ಹೇಳಿದ ಮೇಲೂ ಬಂದ್ರು. ಈ ರೀತಿ ಒದೆ ತಿಂದು ಓಡಿ ಹೋದ್ರು. ಈಗ ಎಲ್ಲೆಲ್ಲೆಲ್ಲ ಕಾಕ್ರೋಚ್ ಜನತಾ ಪಾರ್ಟಿಯವರು ಸ್ಕೂಲ್ ಟೀಕರು ಅಂತ ಹೊಂಟಾರಲ್ಲ, ಅಲ್ಲೆಲ್ಲ ಈ ರೀತಿ ಟರ್ನ್ ಆಗೋ ಮುಂಚೆ ಅವ್ರಿಗೆ ಅವರೇ ಅರ್ಥ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಆಗಿ ತಮ್ಮ ಬೇಡಿಕೆನ ಇಡಬೇಕು. ಹುಡುಕಿ ನಾವು ಬರೀ BJP ಸ್ಟೇಟ್ಗೆ ಹೋಗ್ತೀವಿ ಅಂದ್ರೆ ಅಲ್ಲಿನ ಜನ ಅದನ್ನ ಅರ್ಥ ಮಾಡ್ಕೊಳ್ಳಿಕತ್ತಾರ. ಅರ್ಥ ಮಾಡ್ಕೊಂಡು ಈ ರೀತಿ ಹೊಡೆದು ಬಡದು ಓಡಿಸ್ಲಿಕ್ಕತ್ತಾರ.